ನಮಸ್ಕಾರ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ನಿಮಗೆ ಸುಸ್ವಾಗತ. ಇವತ್ತು ಈ ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊತಾ ಇದ್ಬೇಕಾದ್ರೆ ನಾನು ಹೊಳೆದಿದ್ದು ಒಂದು ವಿಷಯ ಇದೆ. ಆ ವಿಷಯನ ನಾವು ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ನಮ್ಮ ದೊಡ್ಡವರು ಆಗಲಿ ಸಿಸ್ಟಮ್ ಆಗಲಿ ಯಾವುದು ನಮಗೆ ಅದನ್ನು ಬಿಡೋದಕ್ಕೆ ಆ ವಿಷಯದ ಬಗ್ಗೆ ಒಂಥರ ತುಂಬ ಅತೀವ ಕಾಳಜಿ ವಹಿಸಿ ನಮ್ಮ ತಲೆಗೆ ಬೇಡ ಅಂದರೂ ತುಂಬ್ತಾರೆ. ಆಯಿತಾ, ಅದರ ಅವಶ್ಯಕತೆ ಅಷ್ಟಿಲ್ಲ, ಬಟ್ ಸ್ಟಿಲ್ ಪೀಪಲ್ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್, ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅದ್ರ ಬಗ್ಗೆ. ಓಕೆ, ಸೊ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಿದ್ದೀನಿ. ಅದ್ಯಾವುದು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್, ದ ಫಸ್ಟ್ ಥಿಂಗ್ ಯು ಫಿಲ್ ಇನ್ ಎನಿ ಅಪ್ಲಿಕೇಶನ್ ಫಾರ್ಮ್, ಯುವರ್ ಕಾಸ್ಟ್, ಸಬ್ ಕಾಸ್ಟ್, ಎಕ್ಸೆಟ್ರಾ. ಸೊ ಈ ಜಾತಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹಳೆ ಕಾಲದಲ್ಲೆಲ್ಲ ನಾವು ಜಾತಿ ಧರ್ಮ ಅನ್ನೋದು ಅದು ನಾನು ನೋಡಿಲ್ಲ. ಸೊ ಹಾಗಾಗಿ ನಾವು ಕೇಳಿರೋ ಮಟ್ಟಿಗೆ ಹೇಳಬೇಕಂದ್ರೆ ಒಂದು ಕ್ಯಾಟಗರೈಸೇಷನ್ ಮಾಡಿದ್ರು ಬೇಸ್ಡ್ ಆನ್ ದ ವರ್ಕ್. ಲೈಕ್ ನೀವು ಯಾವ ಥರ ಕಮ್ಯುನಿಟಿ, ಒಂದೊಂದು ಗ್ರೂಪ್ ಆಫ್ ಪೀಪಲ್ ಯಾವ ಥರ ಕೆಲಸ ಮಾಡ್ತಾರೆ ಅದ್ರ ಪ್ರಕಾರ ನೋಡಿಕೊಂಡು ಅವರು ಒಂದು ಹೆಸರು ಕೊಟ್ಟಿದ್ರು ಕ್ಯಾಟಗರಿಗೆ. ಇವ್ರು ಇಂಥವ್ರು, ಇವ್ರು ಹಿಂಗೆ ಕೆಲಸ ಮಾಡೋರು ಇವರು, ಇವ್ರು ಹಿಂಗೆ ಕೆಲಸ ಮಾಡೋರು ಇವರು ಅಂತ. ಸೊ ಕ್ರಮೇಣ ಅದು ಮೋಸ್ಟ್ಲಿ ಹೇಗಾಗಿರುತ್ತೆ ಅಂದರೆ, ಈ ಮಾನವ ಜನಾಂಗದಲ್ಲಿ ಹಾಗೆ ಅಲ್ವಾ, ಒಂದು ಗ್ರೂಪಲ್ಲಿ ಇದ್ದರೆ ಇನ್ನೊಂದು ಗ್ರೂಪವರು ನಾವು ಶ್ರೇಷ್ಠ, ಆ ಗ್ರೂಪವರು ಇನ್ನೊಂದು ಗ್ರೂಪವರು ನಾವು ಶ್ರೇಷ್ಠ. ಆ್ಯಕ್ಚುಲಿ ಎಲ್ಲರೂ ಆ ಥರ ಇರೋಲ್ಲ, ಯಾರೂ ಆ ಥರ ಸೆಲ್ಫಿಶ್ ಇರೋಲ್ಲ. 90% ಪೀಪಲ್ ಆರ್ ಗುಡ್, ಬಟ್ ದೇರ್ ಆರ್ 10% ಪೀಪಲ್ ಇನ್ ಎವ್ರಿ ಕಮ್ಯುನಿಟಿ. ಎಲ್ಲ ಕಮ್ಯುನಿಟಿಲೂ 10% ಜನ ಹೇಗಿರ್ತಾರೆ ಅಂದರೆ ಗರ್ವ ತೋರಿಸ್ತಾರೆ, ಅಥವಾ ಜಿದ್ದಿಗೆ ಬೀಳ್ತಾರೆ, ಆ್ಯಟಿಟ್ಯೂಡ್ ತೋರ್ಸಕ್ಕೆ ಹೋಗ್ತಾರೆ. ನಮ್ಮ ಜಾತಿ ಶ್ರೇಷ್ಠ, ನಿಮ್ಮ ಜಾತಿ ನೀಚ, ಅಥವಾ ಅವ್ರ ಜಾತಿ ಶ್ರೇಷ್ಠ, ಇವ್ರ ಜಾತಿ ಉಚ್ಚ ಅಂತ ನೀಚ ಅಂತ. ಅದು ಅವ್ರಿಗೆ ಏನೋ ಒಂದು ಬೇಳೆ ಬೇಯಿಸ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಈ ಜಾತಿ ಡಿಫ್ರೆಂಟ್ ಕಮ್ಯುನಿಟಿ ಬಗ್ಗೆ ಅವರು ಏನೋ ಒಂದು ಕಿಡಿ ಹತ್ತಿಸಿ ಅದರಿಂದ ಅವರು ತಮ್ಮ ಸ್ವಾರ್ಥನ ಸಾಧಿಸ್ಕೊತಾರೆ. ಸೊ ಪ್ರಪಂಚದಲ್ಲಿ ನಡೆದಿರೋ ದುರಂತಗಳಲ್ಲಿ ಇದು ಒಂದು ಹೇಳಬೇಕು. ಯಾಕೆಂದರೆ ಮೋಸ್ಟ್ ಆಫ್ ದ ಫೈಟ್ಸ್, ನಮ್ಮ ಫ್ರೀಡಮ್ ಫ್ರಂಟ್ ಸ್ಟ್ರಗಲ್ ಆಗಿರ್ಬೋದು, ಅಥವಾ ಅದಕ್ಕೆ ಮುಂಚೆನೂ ಕೂಡ ತುಂಬ ಸಲ ಇದರಿಂದ ನಮ್ಮ ಒಗ್ಗಟ್ಟಿಗೆ ಹೊಡೆತ ಬಿದ್ದಿದೆ. ಅರ್ಥ ಆಯ್ತಾ? ಸೊ ನಾವು ಇಂಟರ್ನಲ್ಲಿ ಇನ್ನೂ ಕಚ್ಚಾಡ್ತಾನೇ ಇರ್ತೀವಿ. ಎಲ್ಲಿವರೆಗೂ ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ಇದ್ರ ಬಗ್ಗೆ ನಾವು ತಿಳಿಸಿ ಹೇಳದೇ ಇದ್ದರೆ, ಅರ್ಥ ಆಯ್ತಾ, ಅವರು ಕೂಡ ಕಿತ್ತಾಡ್ತಾರೆ. ಓಕೆ, ಸೊ ಒಂದು ಕ್ಷಣ ನಾವು ಯೋಚನೆ ಮಾಡೋಣ, ಆಯಿತಾ? ಏನಂತ, ಇದು ಇಲ್ಲದೇ ನಾವು ಭೂಮಿ ಮೇಲೆ ಬಂದಾಗ ಗಾಳಿ, ಬೆಳಕು, ಉಸಿರು, ಊಟ, ಆಹಾರ ತೊಗೊಂಡು ನಾವು ಬದುಕ್ತಾ ಇದ್ವಿ. ಸೊ ಒಬ್ಬ ಮನುಷ್ಯ ಬದುಕೋದಕ್ಕೆ ಏನೇನು ಬೇಕೋ ಅಷ್ಟನ್ನು ತೊಗೊಂಡು ಉಳಿದಿರೋದ್ರ ಬಗ್ಗೆ ಆ್ಯಸ್ ಅ ಆಪ್ಷನ್ ಅಂತ ತೊಗೊಂಡು ನಾವು ಬಿಟ್ಟರೆ ನಾವು ಇನ್ನೂ ಚೆನ್ನಾಗಿರ್ಬೋದು. ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡೋ ವಸ್ತುಗಳನ್ನ ಸ್ವಲ್ಪ ನಾವು ಬಿಡ್ತಾ ಹೋದರೆ ಅದರಿಂದ ನೆಕ್ಸ್ಟ್ ಜನ್ರೇಷನ್ನು ಚೆನ್ನಾಗಾಗ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾನು ಈ ಟಾಪಿಕಲ್ಲಿ ನನ್ನ ಅನಿಸಿಕೆ, ಇದು ಇಂಟ್ರಾಕ್ಟಿವ್ ಸೆಷನ್ಸ್ ಅಲ್ಲ. ಅಂದರೆ ನೀವು ನನಗೆ ಕ್ವಶನ್ಸ್ ಕೇಳೋಕ್ಕಾಗಲ್ಲ, ನಾನು ನಿಮ್ಗೆ ಉತ್ತರ ಹೇಳೋಕ್ಕಾಗಲ್ಲ, ಅಥವಾ ಇದು ಆರ್ಗ್ಯುಮೆಂಟು ಮಾಡ್ತಾಯಿಲ್ಲ. ಇದು ಜಸ್ಟ್ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಈ ತುಣುಕಲ್ಲಿ. ಈ ವಿಡಿಯೋದಲ್ಲಿ ನಾನು ನನ್ನ ಅನಿಸಿಕೆ ಹೇಳ್ತೀನಿ. ನಿಮ್ಗೆ ಏನಾದ್ರು ಪಾಯಿಂಟ್ಸ್ ಅಥವಾ ಕ್ವಶನ್ಸ್ ಕೇಳಿದ್ರೆ ಕಮೆಂಟ್ ಆಗಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಬಟ್ ಕಮಿಂಗ್ ಟು ದ ಟಾಪಿಕ್. ಸೊ ಈ ಜಾತಿ ವ್ಯವಸ್ಥೆ ಅನ್ನೋದು ಬ್ರಿಟಿಷರು ನಮ್ಮನ್ನು ಒಡೆದಾಳೋ ನೀತಿಯಿಂದ ಹೊಡೆದ್ರು. ಈಗ ಅವ್ರಿಗೆ ಏನು, ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವ್ರು ಏನಾದರೂ ಒಂದು ನಮ್ಮಲ್ಲಿನ ಒಗ್ಗಟ್ಟನ್ನ ಹೊಡಿಬೇಕಿತ್ತು. ಸೊ ಈ ಒಗ್ಗಟ್ಟನ್ನ ಹೊಡಿಯೋದಕ್ಕೋಸ್ಕರ ಏನು ಮಾಡಿದ್ರು, ಅವ್ರದ್ದೇ ಒಂದು ಪ್ಲ್ಯಾನ್ ಮಾಡಿ, ನೀವು ಉತ್ತಮ ಜಾತಿ, ನೀನು ನಮ್ಮ ಜೊತೆ ಕೆಲಸ ಮಾಡು, ಅವರು ನೀಚ ಜಾತಿ, ಅವರು ಕೆಳಗಡೆ ಇರಲಿ, ಅಥವಾ ಏನೋ ಒಂದು ಅವರು ಸೆಟಪ್ ಮಾಡಿ ಒಂದೇ ಒಂದು ವಿಷ ಬೀಜ ಬಿತ್ತಿದ್ರು. ಆ ವಿಷ ಬೀಜನ ಕೆಲವರು, ಅದೇ ಹೇಳಿದ 10% ಪೀಪಲ್ ಇನ್ ಈಚ್ ಕಮ್ಯುನಿಟಿ, ಆ 10% ಪೀಪಲ್ ಅವರು ತಮ್ಮ ಲಾಭಕ್ಕೋಸ್ಕರ, ಹೌದು ನಾವು ಜಾಸ್ತಿ ಇದ್ದೀವಿ, ನೀವು ಕಡಿಮೆ ಇದ್ದೀರಾ ಅಂಥೇಳಿ ಅವ್ರು ಏನೋ ಒಂದು ಅವ್ರು ಬೆಳೆ ಬೇಯಿಸ್ಕೊಂಡು ಅವ್ರು ಮುಂದುವರೆದ್ರು. ಬಟ್ ಮೇಯ್ನ್ ಲಾಸ್ ಆಗಿದ್ದು ಯಾರಿಗೆ? ಭಾರತದ ಘನತೆಗೆ, ಭಾರತದ ಕಲ್ಚರ್ಗೆ ಮತ್ತು ರಿಸೋರ್ಸಸ್ಗೆ. ಸೊ ನಾವು ಎಷ್ಟು ಕಳ್ಕೊಂಡಿದ್ದೀವಿ ಅಂದರೆ,
ದೇವರ ದಯದಿಂದ ನಮ್ಮಲ್ಲಿ ಇನ್ನೂ ಸಂಪತ್ತು ಅಗಾಧವಾಗಿದೆ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಹ್ಯೂಮನ್ ರಿಸೋರ್ಸ್. ನಮ್ಮಲ್ಲಿರೋ ಜನರು ಅತ್ಯಂತ ಬುದ್ಧಿಶಾಲಿಗಳು, ನಮ್ಮಲ್ಲಿರೋ ಸ್ಕಿಲ್ಡ್ ಪೀಪಲ್ ಅತ್ಯಂತ ಎಲ್ಲೂ ನೀವು ಪ್ರಪಂಚದ ಹೊರಗಡೆ ನೀವು ಹೋದರೆ ಬೇರೆ ದೇಶದಲ್ಲಿ ನಮ್ಮ ಥರ ಬುದ್ಧಿವಂತರ ಜನ ಕಮ್ಮಿ ಕಾಣಿಸ್ತಾ ಇರೋದು. ಸೊ ಹಾಗಾಗಿ ನಾವು ಎಷ್ಟೇ ಹೊಡೆತ ತಿಂದರೂ, ಎಲ್ಲರ ಕೈಲೂ ಹೊಡೆತ ತಿಂದರೂ ಕೂಡ ನಾವು ಭಾರತ ಈಗ ಮುಂದುವರಿತಾ ಇದೆ. ಸೊ ಈ ಟೈಮಲ್ಲಿ ನಾವು ಎಚ್ಚೆತ್ಕೊಂಡು ಸ್ವಲ್ಪ ಸಹೃದಯರಾಗಿ ವಿಶಾಲವಾಗಿ ಯೋಚನೆ ಮಾಡಿಕೊಂಡು ಈ ಥರದಕ್ಕೆಲ್ಲ ನಾವು ಸ್ವಲ್ಪ ಗಮನ ಕೊಡದೆ ಬೇರೆ ಥರ ಪಾಸಿಟಿವ್ ಥಿಂಗ್ಸ್ ಬಗ್ಗೆ ಗಮನ ಕೊಟ್ಟರೆ ನಮ್ಮ ಸಮಾಜನೂ ಸ್ವಾಸ್ಥ್ಯವಾಗಿರುತ್ತೆ ಮತ್ತು ನಮ್ಮಲ್ಲಿರೋ ಆಂತರಿಕ ಕಚ್ಚಾಟಗಳನ್ನ ಕಡಿಮೆ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈಗ ನಾವು ಚಿಕ್ಕ ಹುಡುಗರಿದ್ದಾಗ ವೀಕ್ಷಕರೇ, ನಾವೆಲ್ಲ ಇರ್ಬೇಕಾದ್ರೆ ಬೆಂಗಳೂರಿನ IT ಹಬ್ಬ ಆಗಿರಲಿಲ್ಲ ಅಥವಾ ಪಬ್ ಕಲ್ಚರ್ ಇರಲಿಲ್ಲ, ಏನಿರಲಿಲ್ಲ, ನಾವು ಆರಾಮಾಗಿದ್ವಿ. ಸೊ ನಾವು ಯಾರು ಫ್ರೆಂಡ್ಸು ಯಾರ ಗ್ರೌಂಡ್ಗೆ ಹೋಗಿ ಆಟ ಆಡ್ತಾಯಿದ್ರು ನಾವು ಅವ್ರ ಜೊತೆ ನೀವು ಯಾವ ಜಾತಿ ಅಥವಾ ನೀವು ಈ ಥರ ಉತ್ತರನೇ ಕೇಳತ್ತನೇ ಇರಲಿಲ್ಲ, ಪ್ರಶ್ನೆನೇ ಕೇಳ್ತಿರ್ಲಿಲ್ಲ ಅಲ್ವಾ? ನೀವು ಕೂಡ ಹಾಗೇ ಇರ್ತಿದ್ರ, ನೀವು ಕೂಡ ಅರೌಂಡ್ 80s 90s ಹುಟ್ಟಿದ್ರೆ ನಿಮಗೂ ಅನುಭವ ಆಗ್ತಿತ್ತು. ಸೊ ಯಾರು ಕೂಡ ಮಕ್ಕಳಲ್ಲಿ ಯಾವ ಭೇದ ಭಾವ ಇರಲ್ಲ, ಆ ಭೇದ ಭಾವನ ಬಿತ್ತೋದು ನಾವೇ. ಸೊ ಹಾಗಾಗಿ ಈಗ ನಮ್ಮ ಜನ್ರೇಷನ್ ಅಟ್ಲೀಸ್ಟ್, ಈಗ ನಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿ ಅದು ಮಾಡಿದ್ರು ಅಂದ್ಬಿಟ್ಟು ನಾವು ಅದನ್ನೇ ಮಾಡೋಕ್ಕೆ ಹೋಗಬಾರ್ದು. ಈಗ ನಾವೇನು ಹೇಳ್ಕೊಡ್ಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲದೇ ಇದ್ದರೆ ಏನಾಗುತ್ತೆ ಗೊತ್ತಾ, ನಾವು ನಮ್ಮ ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದೀವಿ. ಓಕೆ, ಸೊ ನೀವು ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಕೊಡ್ತೀರಾ, ಓದೋದಕ್ಕೆ ಚೆನ್ನಾಗಿ ಒಳ್ಳೆ ಸ್ಕೂಲ್ನ ಸೇರಿಸ್ತೀರಾ, ಎಲ್ಲ ಮಾಡ್ತೀರಾ, ಬಟ್ ಈ ವಿಷ ಬೀಜನ ಬಿತ್ತಕ್ಕೆ ಹೋಗಬೇಡಿ ಮಕ್ಕಳಲ್ಲಿ. ಎಸ್ಪೆಷಲಿ ಮಕ್ಕಳಲ್ಲಿ ಜಾತಿ ಮತ್ತು ಭೇದ ಭಾವ ಎಲ್ಲ ಮಕ್ಕಳಲ್ಲೂ ಒಂದೇ ಅನ್ನೋ ರೀತಿ ಭಾವನೆ ಮೂಡಿಸಿದ್ರೆ ಅವ್ರು ಬೆಳೀತಾ 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 ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ. ಅದು ಬಿಟ್ಟು ನಾವು ನಮ್ಮಲ್ಲೇ ನಾವು ಇಲ್ಲ ನಮ್ಮಲ್ಲೇ ನಾವು ಇಂಟರ್ನಲ್ಲಿ ಡಿವೈಡ್ ಮಾಡಿ 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 ಹೋಗ್ತಾ ಹೋದರೆ ಕೊನೆಗೆ ನೀವು ಎಷ್ಟು ಉಳಿತೀರ? ಈಗ ನೀವೊಂದು ವಸ್ತು ತೊಗೋಬೇಕಾದ್ರೆ ವಿಂಗಡಿಸಿ ಒಂದು ವಸ್ತುನ ಗಟ್ಟಿಗಿರೋ ವಸ್ತುನ ಕಲ್ಸಕ್ಕರೆ ಅಂತ ತೊಗೊಳ್ಳಿ, ಕಲ್ಸಕ್ಕರೆ ತೊಗೋತೀರಲ್ವಾ? ಒಂದು ಇಡೀ ಕಲ್ಸಕ್ಕರೆ ಇಷ್ಟು ದಪ್ಪ ಕಲ್ಸಕ್ಕರೆ ತೊಗೊಂಡ್ರೆ ಅದು ಗಟ್ಟಿ ಇರುತ್ತೆ. ಇಲ್ಲ ಅಂದ್ಬಿಟ್ಟು ಅದನ್ನು ಹೊಡೆದ್ರೆ ಪೀಸ್ ಮಾಡಿದ್ರೆ ಏನಾಗುತ್ತೆ, ಅದು ಪುಡಿ ಆಗುತ್ತೆ. ಹಾಗೆಯೇ ನಾವು ಕೂಡ ಆಲ್ರೆಡಿ ನಾವು ಒಳ ಕಚ್ಚಾಟಗಳಿಂದ ಆಯಿತಾ ನಾವು ನಮ್ಮ ಒಗ್ಗಟ್ಟನ್ನ ನಾವು ಕಳ್ಕೊತಾ ಇದ್ದೀವಿ. ಈಗಲಾದರೂ ದೇಶದಲ್ಲಿ ನಡೀತಾ ಇರೋ ಪರಿಸ್ಥಿತಿಗಳು ನೋಡಿಕೊಂಡು ನೀವು ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಂಡು ನೀವು ಸ್ವಲ್ಪ ಮಕ್ಕಳಿಗೆ ತಿಳಿ ಹೇಳಿದ್ರೆ, ಆಮೇಲೆ ಈ ಸಿಸ್ಟಮಿಂದನೇ ನಾವು ಈ ಕಾಸ್ಟ್ ಅನ್ನೋದನ್ನ ತೆಗಿಬೇಕು ವೀಕ್ಷಕರೇ, ಆಯಿತಾ? ಸೊ ಮೇನ್ ಪ್ರಾಬ್ಲಮ್ ಬರೋದೇ ಈ ಕಾಸ್ಟಿಂದ. ಈ ಸೆನ್ಸಸ್ಸು ಅವು ಮಾಡಿ ಪೊಲಿಟಿಷಿಯನ್ಸು ತಮ್ಮ ಬೆಳೆ ತಾವು ಬೇಯಿಸ್ಕೊತಾ ಇರ್ತಾರೆ, ಆಯಿತಾ? ಅವ್ರಿಗೆ ಏನಾಗಬೇಕು, ಓಟ್ ಗೆಲ್ಲಬೇಕು ಅಷ್ಟೇ. ಆಮೇಲೆ ಅವರು ಕೂಡ ಅವ್ರ ಮಕ್ಕಳನ್ನ ಅವ್ರ ಜಾತಿ ಲೇಬಲ್ ಕೊಟ್ಬಿಟ್ಟು ಬೆಳೆಸ್ತಾರೆ. ಅವರು ನೋಡಿದ್ದೀವಿ ನಾವು, ಎಷ್ಟೊಂದು ನೋಡಿದ್ದೀವಿ ನಾವು, ಜಾತಿನ ಅವರು ಬಿಟ್ಕೊಡಲ್ಲ. ಸೊ ಏನಾಗುತ್ತೆ ಆಯಿತಾ, ಬಿಟ್ಕೊಡ್ಬೇಡಿ, ಬಟ್ ಕಚ್ಚಾಟ ಕಡಿಮೆ ಮಾಡ್ಕೊಳ್ಳಿ, ಆಯಿತಾ? ಎಲ್ಲರೂ ಹಂಚ್ಕೊಂಡು ತಿಂದರೆ ಆಯಿತಾ, ನಮ್ಮ ದೇಶಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ಸುಖವಾಗಿರ್ತಾರೆ. ಸೊ ಈ ಒಂದು ಸಣ್ಣ ವಿಷಯನ ನಾವು ಅರ್ಥ ಮಾಡಿಕೊಂಡು ಆಯಿತಾ, ನಮ್ಮ ಮುಂದಿನ ಜನ್ರೇಷನ್ಗೆ ಸ್ವಲ್ಪ ನಾವು ತಿಳಿ ಹೇಳಿದ್ರೆ ಈ ಜಾತಿ ಬಗ್ಗೆ ಪಾಸಿಟಿವ್ ಆಗಿ ಹೇಳಿ, ನೆಗೆಟಿವ್ ಆಗಿ ಹೇಳಬೇಡಿ. ಸೊ ಪಾಸಿಟಿವ್ ಆಗಿ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ. ಸೊ ಇದು ನನ್ನ ಅನಿಸಿಕೆ. ಈ ಸಣ್ಣ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳೋಕ್ಕಾಗಿದ್ದು. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ನಿಮ್ಗೇನಾದ್ರು ಅದ್ರ ಬಗ್ಗೆ ಪಾಯಿಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ನನಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ ಅವರು ಶೇರ್ ಮಾಡಿ, ವಿಡಿಯೋ ಹಂಚ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ, ಮತ್ತು ವೀಡಿಯೋಸ್ನ ನಾನು ಹಾಕ್ತಾಯಿರ್ತೀನಿ, ಆಯಿತಾ? ಸೊ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಆ್ಯಸ್ ಎ ಮಂಕನ ಪದಗಳು ಎಂದು ಹೇಳ್ತಾ ಇರೋದಂದರೆ, ದಯವಿಟ್ಟು ಇದಕ್ಕೆಲ್ಲ ಪ್ರಾಮುಖ್ಯತೆ ಕೊಡಬೇಡಿ. ಇವೆಲ್ಲ ಯಾವುದೂ ಹೊಟ್ಟೆ ತುಂಬಿಸಲ್ಲ. ಈ ಜಾತಿ ಪದ್ಧತಿ ಆಗಲಿ, ರಿಸರ್ವೇಷನ್ ಆಗಲಿ, ಇವೆಲ್ಲ ಯಾವುದೂ ಹೊಟ್ಟೆ ತುಂಬಿಸಲ್ಲ, ಆಯಿತಾ? ಇನ್ನೂ ಚೆನ್ನಾಗಿ ಟ್ಯಾಲೆಂಟ್ ಇರೋರಿಗೆ ತುಳಿತಾ ಇದೆ, ಆಯಿತಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಧನ್ಯವಾದಗಳು ವೀಕ್ಷಕರೇ.